ನಮಸ್ಕಾರ ರೀ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ನಾನು ಬಾಬಾ ಸಾಹೇಬ್ ಕಾಂಬ್ಳೆ ಅಂತ. ಸದ್ಯದಲ್ಲಿ ಈಗ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯನಾಗಿ ಕೆಲಸ ಮಾಡತ್ತೀನಿ. ಬರೀ ITI ಮುಗಿಸ್ಕೊಂಡು ಆಮೇಲೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಏನೋ ಒಂದು ಪ್ರಯತ್ನ ಪಡಬೇಕು ಅಂತ ಇಲ್ಲಿಂದ ಬೆಂಗಳೂರಿಗೆ ಜರ್ನಿ ಶುರು ಆಯ್ತು. ರೀಸೆಂಟ್ ಆಗಿ ರಂಗಭೂಮಿ ನಮ್ಮ ಬೇಸ್ ಸಬ್ಜೆಕ್ಟ್ ಇರೋದ್ರಿಂದ ಏನೋ ಸಾಯಿ ಒಳಗೆ ಒಂದ್ ಸ್ವಲ್ಪ ರಂಗಭೂಮಿ ಒಳಗೆ ಏನಾದ್ರು ಒಂದು ಮಾಸ್ಟರ್ ಡಿಗ್ರಿ ಇರ್ಲಿ ಅಂತ ಈಗ MPA ಅಂದ್ರೆ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋ ಡಿಗ್ರಿ ಮೊನ್ನೆ ಮುಗಿಸ್ಕೊಂಡೆ. ಹೆಂಗ್ ಸರ್, ಹೆಂಗ್ ಈ ಒಂದು ರಂಗಭೂಮಿ ಅಂದ್ರೆ ITI ಅದೊಂದು ಫೀಲ್ಡ್ ಹೆಂಗ್ ಬಂದ್ರಿ? ಅಂದ್ರೆ ಸಣ್ಣೊಂದಿರ್ತ ನಿಮ್ಗೆ ಇದು ಅದು ತಲೆ ಆಗಿತ್ತೋ ಏನ? ಇಲ್ರಿ ಸರ್, ಹೆಂಗದ ಅಂದ್ರೆ ಬೇಸಿಕ್ಲಿ ಮನಿ ಒಳಗ ಒಂದ್ ಸ್ವಲ್ಪ ನಮ್ಮ ಅಜ್ಜ ಲಗಮನ್ನ ರಾಮಪ್ಪ ಮೇತ್ರಿ ಅಂತ ಹೇಳಿ ಅವರು ಒಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಅದಲ್ದ ಅವರು ನಾಟಕಕಾರ. ಆಮೇಲೆ ಮನೆಯ ಒಳಗ ಒಂದ್ ಸ್ವಲ್ಪ ಭಜನದ ವಾತಾವರಣ ಇತ್ತು, ಶಿವ ಭಜನ, ಹರಿಭಜನ. ಅವಾಗ ಬೆಂಗಳೂರಿಗೆ ಒಂದು ಏನಿತ್ತಂತಂದ್ರೆ ಈ ಸಿನಿಮಾವನ್ನು ಹೆಂಗ್ ತಯಾರು ಮಾಡ್ತಾರನ್ನೋ ಕುತೂಹಲ ಇತ್ತು ನಮ್ಮಲ್ಲಿ. ಆದ್ರೆ ನನಗೆ ಈ ಬೆಂಗಳೂರೊಳಗೆ ಇದೆಲ್ಲ ಕಾಮನ್ ಅಂತ ಗೊತ್ತಿದ್ದಿಲ್ಲ. ಬಹಳ ಉತ್ತರ ಕರ್ನಾಟಕದವ್ರು ಅಂದ್ರೆ ನಾವು ಸ್ವಲ್ಪ ಬೆಂಗಳೂರು ಈ ಸಿನಿಮಾ ಅಂದ್ರೆ ಬಹಳ ತಿಳುವಳಿಕೆ ಕಡಿಮೆ. ಬೆಂಗಳೂರಿಗೆ ಹೋದ್ವಿ, ಪಡಬಾರ ಕಷ್ಟಪಟ್ಟಿವಿ, ಎಲ್ಲರೂ ಹೆಂಗ್ ಪಡ್ತಾರ ಹಂಗ. ಆದ್ರೆ ನಂದು ಕಷ್ಟ ಒಂದು ಸ್ವಲ್ಪ ವಿಶೇಷವಾದಂಥ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಏನೋ ನಾವು ಇಲ್ಲಿ ಕೂತ್ಕೊಂಡು ಏನೋ ತಿಳ್ಕೊಂಡಿರ್ತೀವಿ, ಆ ರೀತಿ ಇರಂಗಿಲ್ಲ. ಬರೀ ಸಿನಿಮಾ ಒಂದು ದಂಡಿಗೆ ಕುಯ್ತದು. ಅದು ಅಲ್ಲಿ ಆಕ್ಚುಲಿ ಮಾಡಕ್ ಹೋದದ್ದೇ ಬೇರೆನೇ ಜೀವನ ಶುರು ಆಯ್ತು. ಸಿನಿಮಾ ಅನ್ನೋದು ಆಮೇಲೆ ಕ್ಲಾಸ್ ತಪ್ಸಕ್ ಶುರು ಆಯ್ತು. ದುಡ್ಡು ಸಾಲ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದೆ ಅಂದ್ರೆ ಬರ್ನಿಂಗ್ ರೂಮ್ನಾಗ ಹೆಣ ಸುಡಕ್ ಶುರು ಮಾಡಿ. ಹೆಂಗದ ಅದು ಕಲಾವಿದರದು ಬಣ್ಣದ ಹುಚ್ಚ ಅಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಜಗತ್ತದ. ಇದನ್ನೆಲ್ಲ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ರು. ಬೆಳಗಾವಿ ಒಳಗ ರಂಗ ಸಂಪದ ಅನ್ನೋಂಥದ್ದು ಒಂದು ನಾಟಕದ ತಂಡ ಇನ್ನೂವರೆಗೂ ಅದ. ಅಲ್ಲಿ ರಂಗ ಸಂಪದಕ್ಕೆ ಅದು ನಾನು ಓದುತ್ತ ಒಂದು ವಿಶೇಷ. ಹೆಂಗ್ ಹೋದ್ನೆ ಅಂತಂದ್ರೆ ಅದು ಒಂದು ವಿಶೇಷ ಸಂದರ್ಭ ಇತ್ತು. ಅಲ್ಲಿ ಒಬ್ಬರು ನಟರು ಬಂದಿದ್ದಿಲ್ಲ ಅವತ್ತು. ಶೋ ಮಧ್ಯಾಹ್ನದ ಬೆಳಿಗ್ಗೆ ಒಬ್ಬ ನಟ ಕೈ ಕೊಟ್ಟು ಬಿಟ್ಟಿದ್ದ. ಬರ್ತಾ ಮೇಜರ್ ಕ್ಯಾರೆಕ್ಟರ್ದೊಳಗೆ ನಾಟಕಗಳು ಮಾಡಾಕತ್ನಿ, ಸೆಟ್ ಪ್ರಾಪರ್ಟಿ ವರ್ಕ್ಗಳು ಮಾಡಾಕತ್ನಿ, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ. ನನ್ನ ಆಸಕ್ತಿಯನ್ನ ಶ್ರೀಪತಿ ಸರ್ ಬಹಳ ಹತ್ತಿರದಿಂದ ನೋಡ್ತಾ ಇದ್ರು. ಅಲ್ಲಿಂದ ಬರ್ನಾ ಸರ್ ಹತ್ರ ಮಾಡಿದೆ. ಗಿರೀಶ್ ಕಾಸರವಳ್ಳಿ ಸರ್ ಅದು ಒಳ್ಳೆ ಅವಕಾಶ ಕೊಟ್ಟರು ನನಗೆ. ಅವ್ರ ಕನಸೆಂಬ ಕುದುರೆ ನೀರಿ ಅನ್ನೋ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅದು ಅಂತಾರಾಷ್ಟ್ರೀಯ ಅವಾರ್ಡಿಗೆ ಹೋಯ್ತು. ಆದ್ರೆ ಅತ್ಯುತ್ತಮ ಏನೋ ಆರ್ಟ್ ಡೈರೆಕ್ಟರ್ ಅಂತೇಳಿ ಬರೋದೊಂದು ಸ್ವಲ್ಪ ತಪ್ಪು ಹೋಯ್ತು ನನ್ನದು. ಯಾಕಂದ್ರೆ ಅವಾಗ ನನಗೆ ಅನ್ಸೋ ಮಟ್ಟಿಗೆ ಅಮಿತಾಬ್ ಬಚ್ಚನ್ ಅವ್ರು ಚೀನಿ ಕಮ್ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ಇತ್ತು. ಅದ್ರ ಜೊತೆಗೆ ನೋಡ್ತಿದ್ನಿ, ನಿಂಗೆ ಏನ್ ಬರಂಗಿಲ್ಲ, ಮತ್ತೆ ಈ ಫೀಲ್ಡ್ದಾಗ ಬರಕ್ ಹೋಗ್ಬೇಡ, ಇನ್ನೊಂದು ಏನಾರ ಬೇರೆ ಮಾಡ್ಕೋ, ಹವ್ಯಾಸಕ್ಕೆ ಇಟ್ಕೋ. ಅವಾಗ ನನ್ನ ಮ್ಯಾಚ್ ಸಿಟ್ಟಾಗಿ ಅವ್ರು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ವು. ಅಲ್ಲಿ ಹೋಗಿ ಮತ್ತೆ ಹಾಳಾಗಿ ದುಡ್ಡು ಕಳ್ಕೊಂಡು ಸ್ವಂತ ಸಿನಿಮಾ ಮಾಡಕ್ ಮತ್ತೆ ಇಲ್ಲಿ ಬಂದು ತಪ್ಪಾತ್ರಿ ಸರ್ ನಂದು. 7-8 ಹುಡುಗರು ನನ್ನ ಕಣ್ಣು ಮುಂದೆ ನಾನು ಏನ್ ಮಾಡಬೇಡದಿದ್ದೆ ಅದು ಮಾಡೋದಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ದುಡ್ಡು ಹಾಕಿ ಹೊಲ ಮನೆ ಕಳ್ಕೊಂಡು ಲಾಸ್ ಆಗಿ ಒಂದು ಸಿನಿಮಾ ಮಾಡ್ಬೋದ್ರಿ. ಅವ್ರು ನೆಕ್ಸ್ಟ್ ಏನ್ ಮಾಡೋದು ಸಿನಿಮಾ ಅಂತ ಅನ್ನೋ ವಿಷಯಕ್ಕೆ ಬಂದ್ರೆ ಹೆಂಗದಂತಂದ್ರೆ ಒಂದು ಅರ್ಧಂಬರ್ಧ ಟ್ಯಾಲೆಂಟ್ ಇಟ್ಕೊಂಡು ಕಾಲಿಡ್ಬಾರ್ದು. ಎರಡನೇದು ದುಡ್ಡು ಐತೆ ಅಂತೂ ಕಾಲಿಡ್ಬಾರ್ದು.